ಎಲ್ಲರಿಗೂ ಬೆಳಗಿನ ಶುಭೋದಯ ಇರ್ತವೆ. ವೆಲ್ಕಮ್ ಬ್ಯಾಕ್ ಟು ಡೇ 72 ಮಿನಿ ವ್ಲಾಗ್. ಸೊ ಆಯುಷಿಗೆ ಎದುರಿಸ್ತಾ ಇದೆ 6 ಗಂಟೆಗೆ. ನಾನು ಅವ್ರ ಜೊತೆ ಬೇಗ ಹೊರಡಬೇಕಿತ್ತು ಅಂತ ಅವ್ನು ಎದುರಿಸ್ತಿರ್ಲಿಲ್ಲ. ಅದಕ್ಕೆ ನಾನೇ ಮನೆಗೆ ಬಂದು ರೆಡಿ ಆದೆ. ಅವ್ನು ಹಿಂದೆಯಿಂದ ಬಂದ. ಸೊ ಅಷ್ಟರೊಳಗೆ ನನ್ನ ಫ್ರೆಂಡ್ಸ್ ಎಲ್ಲ ಓದ್ತಿದ್ರು. ಅವ್ರು ವೀಡಿಯೋ ಕ್ಲಿಪ್ ತೊಗೊಂಡು ಸೊ ಆಮೇಲೆ ಎಕ್ಸಾಮ್ ಬರೆಯೋದಕ್ಕೆ ಹೋದ್ವಿ. ಸೊ ಎಕ್ಸಾಮ್ ಇರೋ ದುಃಖಕ್ಕೆ ಯಾವುದು ವೀಡಿಯೋಗಳೇ ನೀಟಾಗಿ ತಗೊಳಕ್ಕಾಗಲಿಲ್ಲ ಇವತ್ತು. ಸೊ ಆಮೇಲೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಇವರೆಲ್ಲ ಡಿಸ್ಕಸ್ ಮಾಡ್ತಿದ್ರು. ಸೊ ಆಮೇಲೆ ಎಷ್ಟೊಂದು ದಿನ ಆಗಿತ್ತು ಕ್ಯಾಂಪಸ್ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ತಿರುಗಾಡ್ಕೊಂಡು ದೇವಸ್ಥಾನಕ್ಕೆ ಇನಾಗ್ರೇಷನ್ ಮಾಡಿದರು. ಸೊ ಅದನ್ನು ನೋಡ್ಕೊಂಬರಕ್ಕೆ ಹೋಗಿದ್ವಿ. ಚೆನ್ನಾಗಿ ಕಟ್ಟಿದ್ದಾರೆ. ಒಳಗಡೆಯಿಂದ ನೋಡ್ಕೊಂಬರೋಣ ಅಂತಂದರೆ ಲಾಕ್ ಮಾಡಿದ್ರು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಕೊಂಡು ಆಚೆಯಿಂದನೇ ನೋಡಿದ್ವಿ. ಒಂಥರ ಹಳೇ ಕಾಲದ ಮನೆ ಥರ ಅನಿಸ್ತಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ಆಮೇಲೆ ದುಡ್ಡಿಲ್ಲ ಅಂದ್ಕೊಂಡೆ ಕ್ಯಾಂಟೀನ್ ಕಡೆ ಹೊರಟಿದ್ವಿ. ಸೊ ಆಮೇಲೆ ಎಲ್ಲರೂ ದುಡ್ಡು ಹಾಕ್ಕೊಂಡು ತಿಂದಿದ್ದಾಯಿತು. ಸೊ ಎಲ್ಲರೂ ತಿನ್ಕೊಂಡು ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾಯಿತು. ನನ್ನ ತಮ್ಮಂಗೋಸ್ಕರ 1.5 ಅವರ್ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಯಾಕಂದರೆ ಅವನಿಗೂ ನನಗೂ ಒಂದೇ ಬಾಕ್ಸ್ ಎಲ್ಲ ಕೊಟ್ಟಿದ್ದು ನಮ್ಮಮ್ಮ. ಸೊ ಅವ್ನು ಬಂದಮೇಲೆ ನಾನು ರೀತಿಕರ ಅದಕ್ಕೆಲ್ಲ ಊಟ ಮಾಡ್ಕೊಂಡು ಡಾನ್ ಬಾಸ್ಕಾಗಿ ಬಾಯ್ ಅಂತ ಹೇಳಿ ಮತ್ತೆ ರಿಟರ್ನ್ ಮನೆ ಕಡೆ ಬರ್ತಿದ್ವಿ. ಸೊ ಆಮೇಲೆ BMTC ಎತ್ಕೊಂಡು ಕೆಂಗೇರಿಗೆ ಹೋದೆ. ಕೆಂಗೇರಿಯಿಂದ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಫುಲ್ಲು ಖಾಲಿ ಇತ್ತು ಬಸ್ ಸ್ಟಾಪೆಲ್ಲ. ಸೊ ಆಮೇಲೆ ಬಸ್ ಹತ್ಕೊಂಡು ಮನೆಗೆ ಬಂದೆ. ಸೊ ಜಿಮ್ಮಿ ಫುಲ್ ಖುಷಿಯಾಗಿದ್ದ. ಕರ್ಕೊಂಡು ಹೋಗ್ತಾಳೆ ವಾಕಿಂಗ್ಗೆ ಅಂತ ಅಂದ್ಬಿಟ್ಟು. ಸೊ ಪಟ್ಟಂತ ಬ್ಯಾಗ್ ಮಾಡಿ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ಬಂದೆ. ಸೊ ಅಷ್ಟರಲ್ಲಿ ಕನಿಷಾ ಬಂದಿದ್ದು. ಕನಿಷಾ ಯಾವುದೋ ಕನ್ನಡ ಪೋಯಮ್ ಹೇಳ್ತೀನಿ ಅಂತ ಅಂದ್ಲು. ಅದಕ್ಕೆ ಅವ್ಳು ವೀಡಿಯೋ ಕ್ಲಿಪ್ ತೊಗೊತಾ ಇದೆ. ಈ ಟಾಮಿ ಡುಮ್ಮ ನನ್ನ ಮಗ ಮಧ್ಯೆ ನುಗ್ತಾ ಇದೆ. ಏನೋ ವೀಡಿಯೋ ಮಾಡ್ತಾಳೆ ಅಂದ್ಕೊಂಡು ಅದಕ್ಕೆ ಅವ್ನಿಗೂ ಒಂದು ಸ್ವಲ್ಪ ತೋರಿಸ್ತಿದ್ದೆ. ಬದಲು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕಚ್ಚೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಜಾಸ್ತಿ. ಆಮೇಲೆ ಬನ್ನಿ ನಮ್ಮ ಕನಿಷನ್ ವೀಡಿಯೋ ನೋಡೋಣ. ಸೊ ಅಷ್ಟರಲ್ಲಿ ಟಾಮ್ ಅಜ್ಜಿ ಜೊತೆ ತೋಟಕ್ಕೆ ಹೋಗಿದ್ದ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ. ಸೊ ಅವನು ಮಾವನ ಕುಯ್ ಕೊಟ್ಟಿದ್ದೆ. ಸೊ ತಿನ್ನೋ ಅಂತಿದ್ದೆ. ಸೊ ಬನ್ನಿ ಅಷ್ಟರಲ್ಲಿ ಇಂಗ್ಲೀಷ್ ಪೋಯಮ್ ಹೇಳ್ತೀನಿ ಅಂತ ಕನಿಷಾ. ಸೊ ಬನ್ನಿ ನೋಡೋಣ. ಮುಂದೆ ಏನದು? ಸೊ ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.